ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ತೋರಿಸ್ತಾ ಇರೋ ಸೀರೆ ಇದು KSIC ಮೈಸೂರು ಸೀರೆ ಥರನೇ, ಆದರೆ ಮೈಸೂರು ಸಿಲ್ಕ್ ಸೀರೆ ಅಲ್ಲ. ಇದು ಇವಾಗ ನೋಡಿದ ತಕ್ಷಣ ನೀವೇ ಹೇಳ್ಬಿಡ್ತೀರ ಅನಿಸುತ್ತೆ, ಇದು ಬಿನಿ ಸಿಲ್ಕ್ ಸೀರೆ ಅಂತ. ಕಾಂಬಿನೇಷನ್ ಹೇಗಿದೆ ಫ್ರೆಂಡ್ಸ್ ನೋಡಿ. ಇದು ರಾಮ ಬ್ಲೂನೋ ಗ್ರೀನೋ ಏನೋ ಹೇಳ್ತಾರೆ ಇದಕ್ಕೆ, ಎಕ್ಸಾಕ್ಟಾಗಿ ಕೆಲವರು ಗ್ರೀನ್ ಅಂತಾರೆ, ಕೆಲವರು ಬ್ಲೂ ಅಂತಾರೆ. ಅದಕ್ಕೆ ನೇವಿ ಬ್ಲೂ ಬಾರ್ಡ್ರು ಆ್ಯಂಡ್ ಸ್ಮಾಲ್ ಬಾರ್ಡರ್. ಇದು ತುಂಬ ಅಂದರೆ ತುಂಬ ಸಣ್ಣ ಬಾರ್ಡರ್ ಇದೆ ಇದಕ್ಕೆ. ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಮಾವಿನಕಾಯಿ ಬಾರ್ಡ್ರು ಬಂದಿದೆ ಫ್ರೆಂಡ್ಸ್. ಎಲ್ಲ ನಾನು ಯಾವುದೇ ವೀಡಿಯೋಲಿ ಹೇಳೋದಾಗ್ಲೂ ನಾನು ಪ್ರೈಸು ಹೇಳಿರ್ತೀನಿ ಮತ್ತು ಎಲ್ಲಿ ತೊಗೊಂಡಿರ್ತೀನಿ ಅಂತ ಆಲ್ಮೋಸ್ಟ್ ಎಲ್ಲ ವೀಡಿಯೋಲ್ಲೂ ಹೇಳಿರ್ತೀನಿ. ಬಟ್ ಪೂರ್ತಿ ವೀಡಿಯೋ ನೋಡಿದ್ರೆ, ಅದು ಮಧ್ಯದಲ್ಲಿ ಹೇಳಿರ್ತೀನಿ, ಅದು ಪೂರ್ತಿ ವೀಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ಆಮೇಲೆ ಕಮೆಂಟ್ಸಲ್ಲಿ ಕೇಳ್ತಾರೆ ಪ್ರೈಸ್ ಎಷ್ಟು ಮತ್ತು ಎಲ್ಲಿ ತೊಗೊಂಡಿದ್ದು, ವರ್ಕ್ ಎಲ್ಲಿ ಮಾಡಿಸಿದ್ದು, ವರ್ಕ್ದು ಪ್ರೈಸ್ ಎಷ್ಟು ಅಂತೆಲ್ಲ ಕೇಳ್ತಾರೆ. ಸೊ ಆದಷ್ಟು ಇನ್ಮೇಲೆ ಎಲ್ಲ ವೀಡಿಯೋನಲ್ಲೂ ಆ ವಿಷಯ ಹೇಳಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಯಾರು ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಆ್ಯಂಡ್ ಫ್ರೆಂಡ್ಸ್, ದಯವಿಟ್ಟು ಒಂದು ಲೈಕ್ ಕೊಡಿ, ಸೊ ದಟ್ ನನಗೂ ಎನ್ಕರೇಜ್ಮೆಂಟ್ ಇರುತ್ತೆ. ಆ್ಯಂಡ್ ಇನ್ನೂ ಬೇರೆ ಬೇರೆ ಸೀರೆ ತೋರಿಸೋಕ್ಕೆ ಇಷ್ಟ ಆಗುತ್ತೆ ನನಗೂ. ನೋಡಿ, ಇದು ಬಿನಿ ಸಿಲ್ಕ್ ಸೀರೆ ಅಥವಾ ಚಾಮುಂಡಿ ಸಿಲ್ಕ್ ಸೀರೆ ಅಂತ ಹೇಳಿದೆ. ಸರಿ, ಪ್ರಶ್ನೆಗಳಿಗೆ ಒಂದೊಂದು ಹಾಗೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲಿ ತೊಗೊಂಡೆ ಸೀರೆ, ಎಲ್ಲಿ ತೊಗೊಂಡೆ ಫ್ರೆಂಡ್ಸ್? ಬೆಂಗಳೂರಲ್ಲಿ ನಾನು ತೊಗೊಳ್ಳೋದೆ ಒಂದು ಜಾಗದಲ್ಲಿ, ಯಾಕಂದರೆ ನಂಗೆ ಬೇರೆ ಜಾಗ ಗೊತ್ತಿಲ್ಲ ಬೆಂಗಳೂರಲ್ಲಿ. ಹನುಮಂತ ನಗರಲ್ಲಿ 50 ಫೀಟ್ ರೋಡ್, ಪ್ಯಾರಲಲ್ ರೋಡ್ ಇದೆ. ಆ ಪ್ಯಾರಲಲ್ ರೋಡಲ್ಲಿ ಮನಿ ಟೆಕ್ಸ್ಟೈಲ್ಸ್ ಅಂತ ಇದೆ, ಅಲ್ಲಿ ಸಿಗುತ್ತೆ ಇದು ಬಿನಿ ಸಿಲ್ಕ್ ಸೀರೆ, ಅದೇ ಚಾಮುಂಡಿ ಸಿಲ್ಕ್ ಸೀರೆ ಅಂತ. ಸೊ ಇದು ಸೆರಗು ಎಲ್ಲಿ ತೊಗೊಂಡೆ ಅನ್ನೋದದು. ಎಷ್ಟಾಯಿತು ನೆಕ್ಸ್ಟ್ ಕ್ವಶ್ಚನ್. ಎಷ್ಟಾಯಿತು ಅಂತಂದರೆ, ಇದರ ಬೆಲೆ ನಾನು ತೊಗೊಂಡಾಗ ಅಂದರೆ ತುಂಬ ಹಳೇದೇನಲ್ಲ ಫ್ರೆಂಡ್ಸ್, ಇದು ರೀಸೆಂಟಾಗಿ ತೊಗೊಂಡಿದ್ದೆ. ನಾನು ತೊಗೊಂಡಾಗ ಇದರ ಬೆಲೆ ಬಂದು 14,000. ಯಾಕಿಷ್ಟು ಕಾಸ್ಟ್ಲಿ? ಇದು KSIC ಥರನೇ ಕಾಸ್ಟ್ಲಿ, ಬಟ್ KSIC ಅಷ್ಟು ಕಾಸ್ಟ್ಲಿ ಅಲ್ಲ. ಯಾಕೆ ಕಾಸ್ಟ್ಲಿ ಅಂದರೆ, ಇದಕ್ಕೂ ಅದೇ ಥರ ಒಂದು ಏನು ಹೇಳ್ತಾರೆ, ಅದೇ ಥರ ಒಂದು ಪ್ರಸಿದ್ಧವಾಗಿರುತ್ತೆ ಮತ್ತು ಅದೇ ಟೆಕ್ಸ್ಚರ್ ಇರುತ್ತೆ ಇದು ಕೂಡ. ಆಮೇಲೆ ಇದರಲ್ಲೂ ಸಿಲ್ವರು, ಗೋಲ್ಡು ಏನೇನು ಪ್ರಮಾಣದಲ್ಲಿ ಯೂಸ್ ಮಾಡಿರ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಯೂಸ್ ಮಾಡಿರ್ತಾರೆ ಅನ್ನೋದಂತೂ ಗೊತ್ತು. ಸೊ ಅದರಿಂದ ಇದು ಕೂಡ ನನಗಿಷ್ಟನೇ. ಆಮೇಲೆ ಇದು ಸೆರಗು ಆ್ಯಸ್ ಯೂಶ್ವಲ್ ಇದರಲ್ಲೂ ಕಡ್ಡಿ ಸೆರಗೆ ಬಂದಿದೆ. ಲಾಸ್ಟ್ ವೀಡಿಯೋ ಬ್ರೌನ್ ಕಲರ್ ಸೀರೆ ವೀಡಿಯೋಲಿ ಹೇಳ್ತಿದ್ದೆ ನಾನು, ಬ್ಲೌಸ್ ಪೀಸ್ ಮೊದಲು ಬರ್ತಿರಲಿಲ್ಲ, ಇವಾಗ ಇದಕ್ಕೂ ಬ್ಲೌಸ್ ಪೀಸ್ ಬರುತ್ತೆ ಅಂತ. ಹೌದು, ಆ್ಯಸ್ ಯೂಶ್ವಲ್. ಆದರೆ ಈ ಥರ ಬಾರ್ಡರ್ಸ್ ಎಲ್ಲ ಏನೂ ಕೊಟ್ಟಿರಲ್ಲ ಅದರಲ್ಲಿ. ಒಂದು ತಾನ್ ಮೆಟೀರಿಯಲ್ ಕಟ್ ಮಾಡಿಸಿದ್ರೆ, ನಿಮಗೆ ಯಾರು ಬ್ಲೌಸ್ ಪೀಸ್ ತೊಗೊಂಡ್ರೆ ಅಂಗಡಿಯಲ್ಲಿ ಹೇಗಿರುತ್ತೆ ಪ್ಲೇನ್ ಬ್ಲೌಸ್ ಪೀಸು ಕಟ್ ಮಾಡಿ ಕೊಡ್ತಾರಲ್ಲ ಆ ಥರ ಪ್ಲೇನ್, ಬಟ್ ಈ ಮೆಟೀರಿಯಲ್ ವಿತ್ ದಿಸ್ ಶೈನಿಂಗ್, ಈ ಶೈನಿಂಗು ಇದೇ ಮೆಟೀರಿಯಲ್ಲು ಕೊಡ್ತಾರೆ. ಸೊ ನೀವು ಏನೇನೋ ವರ್ಕ್ ಬೇಕಾದ್ರೆ ಮಾಡ್ಕೊಂಡು ಜನರಿಕ್ ಬ್ಲೌಸಾಗಿ ಯೂಸ್ ಮಾಡ್ಬೋದು, ಅದು ಒಂದು ಪ್ಲಸ್ಸು ಇದರಲ್ಲಿ. ಸೊ ಇದು ಸೀರೆ ನನಗೆ ಈ ಬಣ್ಣ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಇಲ್ಲ ಅಂತ ಅನ್ನಿಸ್ತು. ಇಲ್ಲ, ಹೌದು, ಈ ಕಲರ್ ಬಣ್ಣ, ಈ ಕಲರ್ ಸೀರೆ ನನ್ನ ಹತ್ರ ಇಲ್ಲ. ಸೊ ನಾನಿದು ನೋಡಿದ ತಕ್ಷಣ ಇಷ್ಟಪಟ್ಟು ತೊಗೊಂಡೆ. ಆ್ಯಕ್ಚುಲಿ ಇದನ್ನು ಲಾಸ್ಟ್ ವೀಡಿಯೋ ಬ್ರೌನ್ ವೀಡಿಯೋ ಸೀರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆನೇ ಮಾಡಬೇಕಾಗಿತ್ತು. ಇದು ನನ್ನ ಫೋನಲ್ಲಿ ಕಲರು ಸರಿಯಾಗಿ ಕಾಣ್ತಾ ಇರಲಿಲ್ಲ, ಏನೋ ಸೆಟ್ಟಿಂಗ್ಸ್ ಪ್ರಾಬ್ಲಮ್ ಆಗಿತ್ತು ಅಂತ ಕಾಣುತ್ತೆ. ಸೊ ಇವಾಗ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದರಲ್ಲಿ ನೋಡಿ, ಈ ಬಾರ್ಡರು ಮತ್ತು ಮೇಲ್ಗಡೆನೂ ಸೇಮ್ ಬಾರ್ಡರ್ ಬರುತ್ತೆ, ಸೇಮ್ ಬಾರ್ಡರ್, ಮಾವಿನಕಾಯಿ ಬಾರ್ಡರ್ ಇದೆ. ಆಮೇಲೆ ಇದಕ್ಕೆ ನೀವು ಗಮನಿಸಿರಬೇಕು, ನಾನು ಯಾವ ಮೈಸೂರು ಸಿಲ್ಕ್ ಸೀರೆ ಥರದ್ದಾಗಲಿ ಅಥವಾ ಈ ಬಿನ್ನಿ ಚಾಮುಂಡಿಗಾಗಲಿ ನಾನು ಕುಚ್ಚು ಕಟ್ಸಲ್ಲ. ಯಾಕಪ್ಪ ಅಂತಂದರೆ, ಒಂದು ಸತಿ ವಾಶ್ ಮಾಡಿಬಿಟ್ರೆ ಆ ಕುಚ್ಚು ಕೆಟ್ಟದಾಗಿರುತ್ತೆ. ಏನೇ ಡ್ರೈ ವಾಶ್ ಮಾಡಿಸಿ, ಏನೇ ನಾವೇ ಮನೇಲಿ ಹೋಗಿದ್ರೂ ಅದು ಹಾಳಾಗುತ್ತೆ, ನೀವು ಎಂಥ ಕುಚ್ಚನ್ನು ಕಟ್ಸಿರಿ. ಸೊ ನನಗೆ ಅದು, ಯಾಕಂದರೆ ಇವೆಲ್ಲ ತುಂಬ ವರ್ಷಗಳಿರೋ ಅಂಥ ಸೀರೆಗಳು. ಸೊ ಇದಕ್ಕೆ ನಾನು ಯಾವ ಮೈಸೂರು ಸಿಲ್ಕ್ ಸೀರೆಗೂ ನಾನು ಕುಚ್ಚು ಕಟ್ಸಿಲ್ಲ. ಆ್ಯಂಡ್ ಮುಂದೆನೂ ಕಟ್ಸೋ ಐಡಿಯಾ ಅಂತೂ ಇಲ್ಲ ನನಗೆ. ಐ ಥಿಂಕ್ ನೀವು ಅದನ್ನು ಒಪ್ತೀರಾ ಅನಿಸುತ್ತೆ. ನೀವು ಒಪ್ಪೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಇದ್ರ ಬ್ಲೌಸು ತೋರಿಸ್ಬೇಕಲ್ಲ, ಒಂದು ಸೆಕೆಂಡ್. ಇದು ಇದರ ಬ್ಲೌಸು. ಇದೇನು ಇದ್ರ ಬ್ಲೌಸ್ಗೆ ಪಿಂಕ್ ಕಲರ್ ವರ್ಕ್ ಮಾಡಿಸಿದ್ದೀರಾ ಅಂತ ಅದೇನೋ ಅನ್ನಿಸ್ತು. ಅಲ್ಲಿ ಟೈಲರ್ ಹತ್ರ ಕೊಡ್ಬೇಕಾರೆ ಇದಕ್ಕೊಂದು ಕಾಂಬಿನೇಷನ್ ಕಲರ್ ಹಾಕಿ ವರ್ಕ್ ಮಾಡಿ ಅಂತ ಹೇಳಿದ್ದೆ. ಸೊ ಅವರು ಪಿಂಕ್ ಕಾಂಬಿನೇಷನ್ ಕಲರ್ ಹಾಕಿ ಮಾಡಿದ್ದಾರೆ, ಚೆನ್ನಾಗಿ ಕಾಣ್ತಿದೆ. ಮಿರರ್ ವರ್ಕು ಇದು ಮಿರರ್ ವರ್ಕ್ ಮಾಡಿದೆ. ನಾನು ಮೊದಲು ಯಾವುದು ಮಿರರ್ ವರ್ಕ್ ಮಾಡಿಸಿರಲಿಲ್ಲ, ಸೊ ಇದು ಮಿರರ್ ವರ್ಕ್ ಮಾಡಿದೆ.
ಸೊ ಇದು ಟ್ಯಾಸಲ್ಸು. ತುಂಬ ಜನ ನಿಮ್ಮ ಟ್ಯಾಸಲ್ಸ್ ಹಾಕ್ಸಿರೋದು ಚೆನ್ನಾಗಿದೆ ಅಂತಾರೆ, ಕೇಳೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಕಮೆಂಟ್ಸ್. ಆ್ಯಂಡ್ ದಯವಿಟ್ಟು ಲೈಕ್ ಮಾಡಿ. ಸೀರೆ ಇಷ್ಟಪಡೋರಿಗೆಲ್ಲ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಲೈಕ್ ಮಾಡಿ. ಯಾರಾದರೂ ಹೊಸೊಬ್ಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಹಿಂದೆ ಅಪ್ಲೋಡ್ ಮಾಡಿರೋ ಎಲ್ಲ ಮೈಸೂರು ಸಿಲ್ಕ್ ಸೀರೆ ವಿಡಿಯೋಗಳು, ಕಾಂಚೀಪುರಂ ಸಿಲ್ಕ್ ಸೀರೆ ವಿಡಿಯೋಗಳು ಮಾಡಿದ್ದೀನಿ. ದಯವಿಟ್ಟು ಅದನ್ನು ನೋಡೋದು ಮರಿಬೇಡಿ. ಆಮೇಲೆ ಇನ್ನೂ ಕೆಲವು ಪ್ರಶ್ನೆಗಳು ಬಿಟ್ಬಿಟ್ಟಿದ್ದೀನಲ್ಲ, ಪ್ರೈಸ್ ಹೇಳ್ದೆ, ಎಲ್ಲಿ ತೊಗೊಂಡೆ ಅಂತ ಹೇಳಿದೆ. ಆ್ಯಂಡ್ ಬ್ಲೌಸ್ ವರ್ಕ್ ಎಷ್ಟಾಯಿತು ಅಂತ ನೆಕ್ಸ್ಟ್ ಕೇಳ್ತೀರಾ. ಇದು ಕೂಡ ಹ್ಯಾಂಡ್ ವರ್ಕೆ ಇದು, ಮಿಷಿನ್ ವರ್ಕಲ್ಲ ಇದು. ನೋಡಿ, ಸ್ಲೀವ್ಸಿಗೂ ಬಂದಿದೆ ಅದೇ ಥರ. ಆಮೇಲೆ ಬುಟ್ಟ, ಅಲ್ಲಲ್ಲಿ ಬುಟ್ಟ, ಆಲ್ ಓವರ್ ಬ್ಲೌಸು ಮತ್ತು ಸ್ಲೀವ್ಸ್ಗೆ ಬುಟ್ಟ ಹಾಕಿದ್ದಾರೆ. ಪುಟಾಣಿ ಬುಟ್ಟಗಳು, ಮಿರರ್ ವರ್ಕಲ್ಲಿ ಬುಟ್ಟ ಹಾಕಿದ್ದಾರೆ. ಸೊ ಈ ಥರದ್ದು ಕಸ್ಟಮೈಸ್ಡ್ ಇದೇನೋ ಹಾಕಿದ್ದಾರೆ ಟ್ಯಾಸಲ್ಸು. ಇದರದ್ದು ಬ್ಲೌಸು ವರ್ಕ್ ಬಂದು 2,000 ಆಯಿತು ಅಂತ ಅಂದ್ಕೊಂಡಿದ್ದೀನಿ ನನಗೆ. ಒಂದು ಸತಿ ಕೊಟ್ಟಾಗ 2-3 ಕೊಟ್ಟಿರ್ತೀನಿ. ಯಾವ್ದು ಎಷ್ಟಾಗಿರುತ್ತೆ ಅಂತ ನನಗೆ ಅಷ್ಟು ಬೇಗ ಐಡಿಯಾ ಬರೋದಿಲ್ಲ. ಸೊ ನನಗನ್ಸೋ ಪ್ರಕಾರ ಇದಕ್ಕೆ ನಾನು 2,000ನೋ 2,500ನೋ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಇದೆ ಸೀರೆ. ಮಾತ್ರ ಸೂಪರ್ ಲೈಟ್ ವೆಯ್ಟ್ ಸೀರೆ, ಭಾರ ಅನ್ನೋ ಫೀಲೇ ಬರಲ್ಲ ಇಂಥ ಸೀರೆಗಳು. ಸೊ ನನಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ಥರದ ಸೀರೆಗಳು. ಆ್ಯಂಡ್ ಕಲೆಕ್ಷನ್ ವೈಸ್ ನನ್ನ ಹತ್ರ ಈ ಥರದ ಸೀರೆಗಳೇ ಜಾಸ್ತಿ ಇದೆ. ಕಂಚಿ ಸೀರೆಗಳು ಇದೆ, ಇಲ್ಲ ಅಂತಲ್ಲ. ಬಟ್ ಒಂದು ಟೈಮ್ ಆದಮೇಲೆ ನನಗೆ ಕಂಚಿ ಸೀರೆಗಳು ತುಂಬ ಭಾರ ಅನ್ನೋ ಫೀಲ್ ಬಂದಾಗ ಈ ಥರದ ಸೀರೆಗಳು ತೊಗೊಳಕ್ಕೆ ಶುರು ಮಾಡಿದೆ ನಾನು. ಬೇಸಿಕಲಿ ನಂಗೆ ಸೀರೆ ಅಂದರೆ ತುಂಬ ಇಷ್ಟ. ಸೀರೆ ಇಷ್ಟಪಡೋದವ್ರು ಅವ್ರು ಯಾರಿರ್ತಾರೆ ಹೇಳಿ ಅಲ್ವಾ ಫ್ರೆಂಡ್ಸ್? ದಯವಿಟ್ಟು ಎನ್ಕರೇಜ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಬ್ಲೌಸ್ ಎಲ್ಲಿ ಹೊಲಿಸಿದ್ರಿ ನೆಕ್ಸ್ಟ್ ಕ್ವಶ್ಚನ್ನು. ಆ್ಯಸ್ ಯೂಶ್ವಲ್ DVG ರೋಡಲ್ಲಿರೋ ನ್ಯೂ ಲುಕ್ ಟೈಲರ್ಸ್ ಅಂತ, ಟುವರ್ಡ್ಸ್ ದಟ್ ಯಾವ ರೋಡು, ವಾಣಿ ವಿಲಾಸ ರೋಡ್ ಅಂತ ಬರುತ್ತಲ್ಲ, ಆ ರೋಡ್ ಕಡೆ ಹೋದರೆ DVG ರೋಡಲ್ಲಿ ನ್ಯೂ ಲುಕ್ ಟೈಲರ್ಸ್ ಅಂತ ಇದ್ದಾರೆ. ಆ ನ್ಯೂ ಲುಕ್ ಟೈಲರ್ಸ್ ಅವ್ರಿಗೆ ಅಲ್ಲೇ ನಾನು ಹೊಲಿಸೋದು ಬ್ಲೌಸು. ಕೆಲವೆಲ್ಲ ಮೊದಲು ಬೇರೆ ಕಡೆ ಹೊಲಿಸ್ತಿದ್ದೆ. ಬಟ್ ನನಗೆ ನನ್ನ ರಿಲೇಟಿವ್ಸ್ ಯಾರು ಇಲ್ಲಿರೋರು ಅವ್ರು ಹೇಳಿದ್ರು ಅಲ್ಲಿ ಚೆನ್ನಾಗಿ ಹೊಲ್ಕೊಡ್ತಾರೆ, ವರ್ಕು ಎಲ್ಲ ಚೆನ್ನಾಗಿ ಮಾಡಿಸ್ಕೊಡ್ತಾರೆ ಅಂತ ಹೇಳಿದ್ಮೇಲೆ ಅವ್ರ ಹತ್ರನೇ ನಾನು ಮಾಡಿಸೋದು. ಇದು ನಂಗೆ ದೂರ ಆದರೂ ಪರವಾಗಿಲ್ಲ, ಅಲ್ಲೇ ಮಾಡಿಸೋದು. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮ್ಗೆ ಇನ್ನೂ ಏನಾರ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಪೂರ್ತಿ ನೋಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Please like, share and subscribe. Bye bye.